ನಮಸ್ಕಾರ. ನಾನು ಶ್ರೀ ಸರ್ವೋದಯ ಪ್ರೌಢಶಾಲೆ ಎಣ್ಣೆಕೊಪ್ಪ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈ ಒಂದು ಶಾಲೆಯ ಕನ್ನಡ ಭಾಷಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು SR ನಾಗರಾಜ್. ಈ ದಿನ ನಾನು 8ನೇ ತರಗತಿಯ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗವನ್ನು ನಿಮಗೆ ತಿಳಿಯಪಡಿಸ್ತಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಸ್ತುತ ಗದ್ಯ ಭಾಗವು ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಭಾಗವಾಗಿರ್ತಕ್ಕಂಥ ಸಣ್ಣ ಕಥೆಗಳು ಎಂಬ ಒಂದು ಇದರಿಂದ ಸಣ್ಣ ಕಥೆಗಳ ಒಂದು ಭಾಗದಿಂದ ಈ ಒಂದು ಗದ್ಯ ಭಾಗವನ್ನು ತೆಗೆದುಕೊಳ್ಳಲಾಗಿದೆ. ಪ್ರಸ್ತುತ ಈ ಗದ್ಯ ಭಾಗದಲ್ಲಿ ಬಾಗಲೋಡಿ ದೇವರಾಯ ಅವರು ಬರೆದಿರ್ತಕ್ಕಂಥ ಒಂದು ಗದ್ಯ ಭಾಗ ಇದು. ಈ ದಿನ ನಾವು ಮಗ್ಗದ ಸಾಹೇಬ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳಿಯೋದಕ್ಕಿಂತ ಮೊದಲು ಈ ಪಾಠದ ಲೇಖಕರ ಅಥವಾ ಕರ್ತೃವಿನ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಬಾಗಲೋಡಿ ದೇವರಾಯ ಅವರು 1927ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸ್ತಾರೆ. ಆಗಿನ ಕಾಲಕ್ಕೆ ಇವರು IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶದಲ್ಲಿ ಸೇವೆಗೆ ಆಯ್ಕೆಯಾಗ್ತಕ್ಕಂತಹ ವ್ಯಕ್ತಿಗಳ ಸಾಲಿನಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಮಾಸ್ತಿ ವೆಂಕಟೇಶಯ್ಯಂಗರ್ ಅವರ ಸಮಕಾಲೀನರೂ ಆಗಿದ್ದರು. ಅದಲ್ಲದೆ ಸಣ್ಣ ಕಥೆಗಳನ್ನು ಬರೆದಂತಹ ಒಬ್ಬ ಲೇಖಕರಾಗಿದ್ದರು. ಇವರು ರಾಯಭಾರಿಯಾಗಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲೆಂಡ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಕಥಾ ಸಂಗ್ರಹಗಳೆಂದರೆ ಹುಚ್ಚು ಮುನಸೀಫ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು. ಬಾಗಲೋಡಿ ದೇವರಾಯ ಅವರು ಸುಮಾರು ಒಟ್ಟು 26 ಕಥೆಗಳನ್ನು ಬರೆದಿದ್ದಾರೆ. ಇವರು 1985ರಲ್ಲಿ ನಿಧನರಾಗ್ತಾರೆ. ಪ್ರಸ್ತುತ ಈ ಒಂದು ಗದ್ಯ ಭಾಗದಲ್ಲಿ ಆಶಯ ಭಾವ ಏನು ಅನ್ನೋದನ್ನ ನೋಡೋಣ. ಮಕ್ಕಳೇ, ಈ ಒಂದು ಗದ್ಯ ಭಾಗದಲ್ಲಿ ನಾವು ಪ್ರಮುಖವಾಗಿ ಕಾಣ್ತಕ್ಕಂಥದ್ದು ಧಾರ್ಮಿಕ ಸಹಿಷ್ಣುತೆ ಅಂತ. ಅಂದರೆ ಯಾವುದೇ ಧರ್ಮ ಆಗಿರಲಿ, ಯಾವುದೇ ಒಂದು ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಒಂದು ಸಹಿಷ್ಣುತೆಯನ್ನು, ಅಂದರೆ ಹೊಂದಾಣಿಕೆಯ ಮನೋಭಾವವನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಈ ಒಂದು ಗದ್ಯ ಭಾಗದಲ್ಲಿ. ಜೊತೆಗೆ ಈ ಗುಡಿ ಕೈಗಾರಿಕೆಗಳು, ವಿನಾಶದ ಅಂಚಿನಲ್ಲಿರ್ತಕ್ಕಂತಹ ಗುಡಿ ಕೈಗಾರಿಕೆಗಳು, ಅವುಗಳನ್ನು ಶಾಲೆಯಲ್ಲಿ ಔದ್ಯೋಗಿಕ ಶಿಕ್ಷಣವನ್ನಾಗಿ ನೀಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಉದ್ಯೋಗದ ಬಗ್ಗೆ ಒಂದು ಆಸಕ್ತಿಯನ್ನು ಕೆರಳಿಸ್ತಕ್ಕಂಥ ಅಂಶವನ್ನು ನಾವು ಈ ಗದ್ಯ ಭಾಗದಲ್ಲಿ ಕಾಣಬಹುದಾಗಿದೆ. ಮತ್ತು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ಜೀವನದಲ್ಲಿರುವಾಗಲೇ ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆಯನ್ನು ನೀಡುವಂತಹ ಮಹತ್ವದ ಅಂಶಗಳನ್ನು ಈ ಗದ್ಯ ಭಾಗ ಒಳಗೊಂಡಿದೆ. ವಿದ್ಯಾರ್ಥಿಗಳೇ, ಈ ಪ್ರಸ್ತುತ ಈ ಒಂದು ಗದ್ಯ ಭಾಗದಲ್ಲಿ ಬಾಗಲೋಡಿ ದೇವರಾಯ ಇವರು ಇನ್ನೂ ಹಲವಾರು ಅಂಶಗಳನ್ನು ಈ ಒಂದು ಗದ್ಯ ಭಾಗದಲ್ಲಿ ತಿಳಿಯಪಡಿಸ್ತಿದ್ದಾರೆ. ಇಲ್ಲಿ ತಂದೆ ಮಗನಿಗಿದ್ದಂತಹ ಮಗ್ಗದ ಬಗೆಗಿನ ಒಲವಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಅದರಿಂದ ಮನನೊಂದಂತಹ ಆ ಮಗ ತನ್ನ ಮಾರ್ಗವನ್ನು ಸ್ವತಂತ್ರವಾಗಿ ಕಂಡುಕೊಂಡು ಯಾವ ರೀತಿ ಆ ಒಂದು ಮಗ್ಗದ ಬಗ್ಗೆ ಆಸಕ್ತಿ ಹೊಂದಿ ಯಾವ ರೀತಿ ಅವನು ಉನ್ನತ ಮಟ್ಟದ ಒಂದು ಸ್ಥಾನವನ್ನು ಪಡಿತಾನೆ ಅನ್ನೋದೇ ಪ್ರಸ್ತುತ ಈ ಒಂದು ಪಠ್ಯಭಾಗ. ಪ್ರಸ್ತುತ ಈ ಬಾಗಲೋಡಿ ದೇವರಾಯ ಎಂಬ ಈ ಲೇಖಕರು ಬರೆದಿರ್ತಕ್ಕಂತಹ ಮಗ್ಗದ ಸಾಹೇಬ ಎಂಬ ಕಥೆಯನ್ನು ಲೇಖಕರು ಬರೆದಂತಹ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ನಾವು ಇದನ್ನು ಆರಿಸಿಕೊಳ್ಳಲಾಗಿದೆ. ಈ ಕಥೆಯನ್ನು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಮಕ್ಕಳೇ, ಈ ದಿನ ನಾವು ಈ ಒಂದು ಮಗ್ಗದ ಸಾಹೇಬ ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಅಂಶಗಳ ಬಗ್ಗೆ, ಕಲಿಕಾಂಶಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಗದ್ಯ ಭಾಗದ ಪ್ರವೇಶವನ್ನು ನೋಡೋದಾದರೆ, ಬಹಳ ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯು ಒಂದು
ಸಣ್ಣ ಕಥೆಯೂ ಒಂದು. ಕಥೆಯನ್ನು ಹೇಳುವುದು ಹಾಗೂ ಕೇಳುವುದು ಮಾನವನ ಹುಟ್ಟುಗುಣ. ನಮ್ಮ ಹಿರಿಯರು ತಮ್ಮ ಮಕ್ಕಳಲ್ಲಿ ಆಸಕ್ತಿಯನ್ನು ಕೆರಳಿಸುವ ಸಲುವಾಗಿ ಸಣ್ಣ ಸಣ್ಣ ಕಥೆಗಳನ್ನು ಹೇಳ್ತಾ ಇದ್ರು. ಆ ಸಣ್ಣ ಕಥೆಗಳಲ್ಲಿ ಯಾವುದಾದ್ರೂ ಒಂದು ನೀತಿಯನ್ನು ಇಟ್ಟಿರ್ತಿದ್ರು. ಆ ನೀತಿಯನ್ನು ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ತುಂಬುವುದರ ಮೂಲಕ ಅವರ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಗಳಿಸುವಂತಹ ಒಂದು ಅಂಶವನ್ನು ನಾವು ಆ ಕಥೆಗಳಲ್ಲಿ ಅಡಗಿರ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ. ಕೆಲವು ಆಗ ಈ ಒಂದು ಕಥನ ಕಲೆ ಅಂತಕ್ಕಂಥದ್ದು ವಿಸ್ತಾರಗೊಂಡು ಕೆಲವು ಸಾಹಿತಿಗಳು ವಸ್ತು, ಶೈಲಿ, ನಿರೂಪಣೆಗಳೆಲ್ಲದರಲ್ಲಿಯೂ ಕೂಡ ಪರಿಣಾಮಕಾರಿಯಾದಂತಹ ಮಾರ್ಪಾಡುಗಳನ್ನು ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನು ಪ್ರಚುರಗೊಳಿಸಿದರು. ಮತ್ತು ಸಂಕ್ಷಿಪ್ತತೆ, ವಾಸ್ತವತೆ ಇದರ ಒಂದು ಗುಣಗಳಾಗಿದ್ದಾವೆ. ಶಿಕ್ಷಣ, ಬದುಕಿನ ಏಳು ಬೀಳುಗಳು, ಸ್ವಉದ್ಯೋಗ, ವಿಜ್ಞಾನ ಮೊದಲಾದವುಗಳು ಸಣ್ಣ ಕಥೆಗೆ ವಸ್ತುಗಳಾಗಿದ್ದಾವೆ. ಅಂದರೆ ಪ್ರಸ್ತುತ ಈ ಒಂದು ಕಥೆಯಲ್ಲಿ ಬಹು ಮುಖ್ಯವಾಗಿ ಇಂದು ನಾವು ವಿನಾಶದ ಅಂಚಿನಲ್ಲಿರುವಂತಹ ಗುಡಿ ಕೈಗಾರಿಕೆಗಳು ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದಂತಹ ಒಂದು ಮಹತ್ವವನ್ನು ಸಾದರಪಡಿಸುವಂತಹ ಉದ್ದೇಶವಿದೆ. ತಂದೆಯ ಆಸೆಯಂತೆ ಮಕ್ಕಳು ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಯುವಕನೊಬ್ಬ ರಾಷ್ಟ್ರಮಟ್ಟದ ಗೌರವಾದರಗಳಿಗೆ ಪಾತ್ರನಾಗುವುದೇ ಇಲ್ಲಿಯ ಕಥಾವಸ್ತು. ಮಕ್ಕಳೇ, ನಾವಿವತ್ತು ಪಾಠದ ಬಗ್ಗೆ ನೋಡೋಣ. ಮಗ್ಗದ ಸಾಹೇಬ. ನೋಡಿ, ಇಲ್ಲಿ ಚಿತ್ರ ನೋಡಿ ಮಕ್ಕಳೇ. ಮಗ್ಗದ ಸಾಹೇಬ ಅಬ್ದುಲ್ ರಹೀಂ ಸಾಹೇಬ್ ಅಂತ. ಅಂದ್ರೆ ಮಗ್ಗದ ಸಾಹೇಬ ಅಂದ ತಕ್ಷಣ ಆತನಿಗೆ ಸಿಟ್ಟು ಬರ್ತಾ ಇತ್ತು. ಅದರ ಕಥೆಯನ್ನು ಕೇಳೋಣ. ರಹೀಂ ಸಾಹೇಬ್ ಅವನು ಮಗ್ಗವನ್ನು ಮುಟ್ಟದೆ ಸುಮಾರು 20 ವರ್ಷಗಳಾಗಿದ್ದು, 20 ವರ್ಷಕ್ಕೂ ಹೆಚ್ಚಾಗಿತ್ತು. ಅವನನ್ನು ಮಗ್ಗದ ಸಾಹೇಬನೆಂದು ಕರೆಯುವುದು ವಾಡಿಕೆ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್, ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲದೆ ಗುಡಿ, ಗೋಪುರಗಳನ್ನು, ದೇವಸ್ಥಾನವನ್ನು ಎಲ್ಲವನ್ನೂ ಕೂಡ ಅವರು ಕಟ್ಟಿಸಿದ್ರು. ಅವರ ಇಂದಿಗೂ ಸಹ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂಬುದನ್ನು ನಾವು ಇಲ್ಲಿ ತಿಳಿಯಬಹುದು. ಪವಿತ್ರವಾದಂತಹ ಉದಾಹರಣೆಗೆ ಲೇಖಕರ ಹುಟ್ಟೂರು ಪಕ್ಕದಲ್ಲಿ ಒಂದು ಮುಸಲ್ಮಾನರ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರವಾದಂತಹ ಒಂದು ಸ್ಥಾನವಿದೆ. ಅಲ್ಲಿ ಉರ್ಸ್ ಎನ್ನುವ ಒಂದು ಉತ್ಸವ ನಡೆಯುತ್ತೆ. ಮುಸಲ್ಮಾನರ ಒಂದು ಧಾರ್ಮಿಕ ಉತ್ಸವ ಅದು. ಆ ಕಾಲದಲ್ಲಿ ಅದು ಉತ್ಸವ ನಡೀತಕ್ಕಂಥ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಕೂಡ ಇತ್ತು. ಮುಸ್ಲಿಂ ಹಬ್ಬಗಳಲ್ಲಿ ಲೇಖಕರ ಮನೆತನದವರು ಒಬ್ಬರು ಪ್ರತಿನಿಧಿ ಇರಬೇಕಾಗಿತ್ತು. ಅವರಿಗೆ ಮೊದಲು ಪ್ರಸಾದವನ್ನು ಕೊಡ್ತಕ್ಕಂಥ ಸಂಪ್ರದಾಯ ಇತ್ತು. ಅದೇ ರೀತಿ ಹಿಂದೂ ಹಬ್ಬ ಹರಿದಿನಗಳಲ್ಲಿ ಮುಸಲ್ಮಾನರ ಹಿರಿಯರಿಗೆ ಮೊದಲು ಪ್ರಸಾದವನ್ನು ಕೊಡ್ತಕ್ಕಂಥ ಸಂಪ್ರದಾಯ ಇಟ್ಕೊಂಡಿದ್ರು. ಉದಾಹರಣೆಗೆ ನೋಡಿಲ್ಲಿ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಮತ್ತು ಮುಂತಾದಂತಹ ಹಬ್ಬ ಹರಿದಿನಗಳಲ್ಲಿ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ, ಅಂದರೆ ಲೇಖಕರ ಮನೆಗೆ ಬರ್ತಕ್ಕಂಥದ್ದು, ಕುಶಲೋಪಚಾರ ಮಾತನಾಡ್ತಕ್ಕಂಥದ್ದು. ಹೀಗೆ ಅವರು ಬಂದಂತಹ ಅತಿಥಿಗಳಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯ ಬಹಳ
ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿತ್ತು. ಒಂದು ಬಾರಿ ಲೇಖಕರ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಏನು ಮಾಡಿದರು, ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಬಂದಂಥ ಅತಿಥಿಗಳಿಗೆ ಕೊಡ್ತಾರೆ. ಅವರಿಗೆ ಬಹಳ ಸಿಟ್ಟು ಬಂತು. ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಲು ಸಕ್ಕರೆ ಹರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿ ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಅವರನ್ನು ಕೇಳಿಯೇ ಬಿಟ್ಟು. ಹಾಗಾಗಿ ಅವರಿಗೆ ಸಿಟ್ಟು ಬಂದಂಥ ಸಂದರ್ಭದಲ್ಲಿ ಆ ರೀತಿ ಪ್ರಶ್ನೆಯನ್ನು ಮಾಡ್ತಾರೆ. ಅಂದರೆ ಅವರಿಗೆ ಅಲ್ಲಿರ್ತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತಂದರೆ, ಹಿಂದೂ ಮುಸ್ಲಿಂ ಅವರ ಸಹಿಷ್ಣುತೆ ಎಷ್ಟಿತ್ತು. ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದಿಷ್ಟು ಬೆಲ್ಲನೋ ಮಿಠಾಯಿನೋ ಕೊಟ್ಟಿದ್ರೆ, ಬೆಲ್ಲನೋ ಸಕ್ಕರೆ ಹರಳನ್ನು ಕೊಟ್ಟಿದ್ರೆ ಸಾಕಾಗಿತ್ತು, ಅದನ್ನೇ ಪ್ರಸಾದ ಅಂತೇಳಿ ಸ್ವೀಕರಿಸ್ತಿದ್ವಿ. ಆದರೆ ನೀವು ಅಂಗಡಿಯಿಂದ ಮಿಠಾಯಿಯನ್ನು ತಂದು ಕೊಟ್ಟಿದ್ದೀರಲ್ಲ ಅಂತೇಳಿ ತುಂಬ ಬೇಸರ ಮಾಡಿಕೊಳ್ತಾರೆ. ಹಾಗಾಗಿ ಆ ರೀತಿಯ ಒಂದು ಅನ್ಯೋನ್ಯ ಸಂಬಂಧವನ್ನು ಅಲ್ಲಿ ನಾವು ಕಾಣ್ಬೋದಾಗಿದೆ. ಇದು ಧಾರ್ಮಿಕ ಸಹಿಷ್ಣುತೆ ಅಂತ. ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರ್ತಾ ಇತ್ತು. ಮಗ್ಗದ ಸಾಹೇಬ ಎಂದ ತಕ್ಷಣ ಬಹಳ ಸಿಟ್ಟು ಬರ್ತಾ ಇತ್ತು. ಅನಿಷ್ಟ, ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ ಮತ್ತು ರೋಷಗಳ ಉದ್ಗಾರ ಆಗಿತ್ತು. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ರು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು, ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಿದ್ವು. ಆದರೆ ಒಂದೇ ವರ್ಷದೊಳಗೆ ಅವು ಕಳೆಬರಗಳಾಗಿ ಹರಕು ಚಿಂದಿಯಾಗುವು. ಬಣ್ಣವೋ ಒಂದು ತಿಂಗಳಲ್ಲಿ ನಿರ್ವಣವಾಗಿ 2 ತಿಂಗಳಲ್ಲಿ ಮಾಯವಾಗ್ತಿತ್ತು. ಅಂದರೆ ನೋಡೋದಕ್ಕೆ ಚೆನ್ನಾಗಿರ್ತಿತ್ತು, ಆದರೆ 1 ವರ್ಷದೊಳಗಾಗಿ ಅವು ಬಣ್ಣ ಕಳ್ಕೊಂಡ್ಬಿಡ್ತಿದ್ವು. ಜೊತೆಗೆ ಕಳೆ ಬರಹ ಅಂದರೆ ಈ ಮೂಳೆಯನ್ನು, ಮಾಂಸವನ್ನು ತೆಗೆದಾಗ ಅಸ್ಥಿಪಂಜರ ಹೇಗೆ ಕಾಣುತ್ತೋ ಆ ರೀತಿಯಾಗಿ ಬಣ್ಣಗಳನ್ನು ಕಳ್ಕೊಂಡು ಆ ಬಟ್ಟೆಗಳು ಆ ಹಳೆಯ ಚಿಂದಿ ಹರಕು ಬಟ್ಟೆ ಆದಿ ಕಾಣ್ತಾ ಇದ್ವು. ಹಾಗಾಗಿ 2 ತಿಂಗಳಲ್ಲಿ ಅವು ಬಣ್ಣವನ್ನು ಕಳ್ಕೊಂಡು ವರ್ಷ ತುಂಬುವುದರೊಳಗಾಗಿ ಹರಿದೋಗ್ತಾ ಇದ್ವು. ಆದರೆ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಅಗ್ಗದ ವಸ್ತು. ದುಬಾರಿ ಬೆಲೆ ಕೊಟ್ಟು ಯಾರು ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ? ಒಂದು ತಗೊಂಡ್ರೆ ಒಂದು ಫ್ರೀ ಅಂತಂದ್ಬಿಟ್ರೆ ಭಾಳ ಮುಗಿಬಿದ್ದು ಜನ ಕೊಂಡ್ಕೊಳ್ತಾರೆ. ನೀವು ನೋಡಿರ್ಬೋದು, ಹಬ್ಬದ ಆಫರ್ ಅಂತ ಹೇಳ್ಬಿಟ್ಟು 2ಕ್ಕೆ1 ಫ್ರೀ, 1 ತಗೊಂಡ್ರೆ 1 ಫ್ರೀ ಅಂತಂದೇಳಿ ಆಫರ್ ಅಂತಕ್ಕಂಥದ್ದನ್ನು, ಅಂದರೆ ಕೊಡುಗೆ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಜನ ಏನು ಮಾಡ್ತಾರೆ, ಆ ಸಂದರ್ಭದಲ್ಲಿ ಅವನ್ನ ಕೊಂಡ್ಕೊಳ್ಳೋದಕ್ಕೆ ಮುಗಿ ಬೀಳ್ತಿರ್ತಾರೆ. ಹೀಗೆ ಆ ವಿಲಾಯಿತಿ ವಸ್ತುಗಳನ್ನು, ವಿಲಾಯಿತಿ ಬಟ್ಟೆಗಳನ್ನು ಕೊಂಡ್ಕೊಳ್ಳೋದ್ರಲ್ಲಿ ಜನ ಆಸಕ್ತಿಯನ್ನು ವಹಿಸ್ತಾ ಇದ್ದರೆ ವಿನಃ ಈ ಮಗ್ಗದಿಂದ ತಯಾರು ಮಾಡಿದಂತಹ ಬಟ್ಟೆಯನ್ನು ಅವರು ಇಷ್ಟಪಡ್ತಾ ಇರಲಿಲ್ಲ. ಕಾರಣ ಇದು ದುಬಾರಿ ಆಗಿರ್ತಾ ಇತ್ತು. ಹಾಗಾಗಿ ವಿದೇಶದಿಂದ ಕಡಿಮೆ ಬೆಲೆಗೆ ಸಿಗ್ತಾ ಇರ್ತಕ್ಕಂತಹ ಬಟ್ಟೆಯನ್ನು ಕೊಂಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ರು. ಈಗ ವಿದೇಶದಲ್ಲಿ ಸಾವಿರಾರು ಕಾರ್ಖಾನೆಗಳಲ್ಲಿ ತಯಾರಾದಂಥ ಬಟ್ಟೆಯನ್ನೆಲ್ಲ ತಂದು ಇಲ್ಲಿ ಹೇರಿದ್ರಿಂದ ಏನಾಯಿತು, ಇಡೀ ದೇಶದ ತುಂಬೆಲ್ಲ ಗುಣಮಟ್ಟದ ವಸ್ತುಗಳು ಸಿಗೋದು ಕಡಿಮೆ ಆಯಿತು. ಆಮೇಲೆ ಅಗ್ಗದ ವಸ್ತುಗಳು ಅವುಗಳದೇ ಪಾರುಪತ್ಯ ಆಯಿತು, ಅವುಗಳದೇ ಅಧಿಪತ್ಯ ಶುರುವಾಯಿತು. ಮಗ್ಗದವರೆಲ್ಲ ಬಿಕಾರಿಗಳಾದರು. ಅವರ ಅನ್ನಕ್ಕೂ ಕೂಡ ಸಂಚಕಾರ ಆಯಿತು. ಅಂದರೆ ಊಟಕ್ಕೂ ಸಹ ಅವರಿಗೆ ಸಿಗದಂತಹ, ಊಟಕ್ಕೆ ಗತಿ ಇಲ್ಲದಂತಹ ಒಂದು ಪರಿಸ್ಥಿತಿ ಒದಗಿ ಬಂತು. ಆ ಸಂದರ್ಭದಲ್ಲಿ ಪಾಪ ಅಬ್ದುಲ್ ರಹೀಮನ ಗತಿ ಏನಾಗಿರಬೇಡ. ಹಿರಿಯರು ಕಟ್ಟಿದಂತಹ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾದಂತಹ ತೋಟ, ಅವೆಲ್ಲವೂ ಕೂಡ
ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾಗಿದ್ದು, ಅಂದರೆ ಜೇಡ ತುಂಬಿದ ಒಂದು ಬಲೆ ಅಲ್ಲಿ ಹೆಣ್ಕೊಂಡು ಹಾಳು ಬಂಗಲೆಯಾಗಿ ಕಾಣ್ತಾ ಇತ್ತು. ಮನೆಯಲ್ಲಿ ಒಪ್ಪತ್ತಿನ ಊಟಕ್ಕೂ ಸಹ ಅವರಿಗೆ ಇರ್ತಾ ಇರಲಿಲ್ಲ. ಅಷ್ಟೊಂದು ಕಷ್ಟಕರವಾದಂಥ ಸನ್ನಿವೇಶಗಳು ಒದಗಿ ಬಂದವು. ಅಬ್ದುಲ್ ರಹೀಮನ ಗತಿ ಹೀಗಾಯಿತು. ಮಕ್ಕಳೇ, ಈಗ ನಾವು ನೋಡಿದಂತಹ ಸಂದರ್ಭದಲ್ಲಿ, ಈಗ ಇಲ್ಲಿ ತನಕ ನೀವು ಕೇಳಿದಂತಹ ಸಂದರ್ಭದಲ್ಲಿ, ಈಗ ಹಿಂದಿನ ಪೂರ್ವಜರು ಕೂಡಿಟ್ಟಂತಹ ಎಲ್ಲ ಆಸ್ತಿ ಕೂಡ ದಿನೇ 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 ಏನಾಯಿತು, ಕರಗ್ತಾ ಬಂತು. ಒಪ್ಪತ್ತಿನ ಊಟಕ್ಕೂ ಸಹ ಗತಿ ಇಲ್ದಂತಾಯಿತು. ಇಂಥ ಸಂದರ್ಭದಲ್ಲಿ ರಹೀಮನಿಗೆ ಒಂದೇ ಹಠ. ಏನು ಅಂತಂದರೆ, ತನಗೆ 3 ಜನ ಗಂಡು ಮಕ್ಕಳಿದ್ರು. ಆ 3 ಜನ ಗಂಡು ಮಕ್ಕಳನ್ನು ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸಿ ಅವರಿಗೆ ಯಾವುದಾದ್ರೂ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅನ್ನುವ ಒಂದು ಚಿಂತೆ ಇತ್ತು, ಜೊತೆಗೆ ಆಸೆ ಇತ್ತು. ಅಬ್ದುಲ್ ರಹೀಮನ ತಂದೆಯ ಆಸೆಯನ್ನ ಇಬ್ಬರು ಮಕ್ಕಳು ಈಡೇರಿಸಿದರು. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದ. ಆದರೆ ಕೊನೆಯ ಮಗ ಕರೀಂ ಬಹಳ ನಿರಾಸೆ ಉಂಟು ಮಾಡಿದ. ಅಬ್ದುಲ್ ರಹೀಮರಿಗೆ ನಿರಾಸೆಯನ್ನು ಉಂಟು ಮಾಡಿದ. ಏನು ಮಾಡ್ದ? ಕರೀಂ ಆಟದಲ್ಲೂ ಪಾಠದಲ್ಲೂ ಬಹಳ ಚುರುಕು, ಬುದ್ಧಿವಂತ ಕೂಡ, ಹಸನ್ಮುಖಿ, ಎಲ್ಲರಿಗೂ ಬೇಕಾದವನಾಗಿದ್ದ. ಆದರೆ ಏನೋ ಕಾರಣದಿಂದ ಅವನಿಗೆ ಆ ಅನಿಷ್ಟ ಮಗ್ಗದಲ್ಲಿ ಬಹಳ ಆಸಕ್ತಿ, ಅಭಿರುಚಿ. ಮನೆಯಲ್ಲಿ ಆ ಮಗ್ಗವನ್ನು ಮುಟ್ಟೋದಕ್ಕೂ ಸಹ ಬಿಡ್ತಾ ಇರಲಿಲ್ಲ ಅಬ್ದುಲ್ ರಹೀಂ ಸಾಹೇಬರು. ಆದರೆ ಗ್ರಹಚಾರ ನೋಡಿ ಏನಾಗಿದೆ, ಶಾಲೆಯಲ್ಲಿ ಮಗ್ಗ ಉದ್ಭವಿಸಬೇಕೆ? ಹೇಗೆ? ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಅಂತಕ್ಕಂಥದ್ದು ಆರಂಭವಾಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲವನ್ನು, ದೇಹಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಗಿಯ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವಂತಹ ಒಂದು ಔದ್ಯೋಗಿಕ ಶಿಕ್ಷಣ ಶಾಲೆಯಲ್ಲಿ ನೀಡಲಾಯಿತು. ಕೆಲವರಿಗೆ ಕೃಷಿ ಕೆಲಸ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದ್ರು. ಹುಡುಗ ಕರೀಮ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟು ಬಹಳ ಸುಲಭವಾಗಿ ಕಲಿತ್ಬಿಟ್ಟ. ಯಾಕೆ ಅಂತಂದರೆ ಅವನಿಗೆ ಮಗ್ಗದ ಕೆಲಸ ಅಂತಕ್ಕಂಥದ್ದು ರಕ್ತಗತವಾಗಿ ಬಂದಿತ್ತು. ಮಕ್ಕಳೇ, ಈ ಚಿತ್ರದಲ್ಲಿ ನೋಡಿ, ಅಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಆ ಮಗ್ಗದ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಒಬ್ಬರಿಗೆ, ಇನ್ನೊಬ್ಬನಿಗೆ ಇನ್ನೊಂದು ರೀತಿಯ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಬಡಗಿ ಕೆಲಸ ಆಗಿರ್ಬೋದು, ಆಮೇಲೆ ಕುರ್ಚಿ ಕೆಲಸ ಆಗಿರ್ಬೋದು, ನಾವು ಈ ಚಿತ್ರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದರೆ ಕರೀಮ ಈ ಮೀನು ನೀರಿನಲ್ಲಿ ಯಾವ ರೀತಿ ಈಜುತ್ತೋ ಅಷ್ಟು ಸುಲಭವಾಗಿ, ಸಲೀಸಾಗಿ ಆ ಮಗ್ಗದ ಒಂದು ಕೆಲಸವನ್ನು ಕಲಿತಾನೆ. ಅವನಿಗೆ ಅಪಾರವಾದಂತಹ ಒಂದು ಆಸಕ್ತಿ. ಕೊನೆಗೆ ಶಾಲೆಯಲ್ಲಿ ಮಗ್ಗದಲ್ಲಿ ಒಂದು ಪರಿವರ್ತನೆ ಅಂತಕ್ಕಂಥದ್ದನ್ನು ಅವನು ಮಾಡಬೇಕು ಅಂತೇಳಿ ಅವನ ಮನಸ್ಸಿನಲ್ಲಿ ಅಂದ್ಕೊಂಡ. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ಈ ರಹೀಂ ಸಾಹೇಬರು ನಿಷ್ಠುರವಾಗಿ ಜಗಳ ಆಡಿಬಿಟ್ರು. ನಾನು ಮನೆಯಲ್ಲಿ ಮಕ್ಕಳನ್ನು ಮಗ್ಗದ ಹತ್ತಿರಕ್ಕೂ ಬಿಟ್ಟಿರಲಿಲ್ಲ, ನೀವು ಶಾಲೆಯಲ್ಲಿ ಮಗ್ಗವನ್ನು ತಂದು ನನ್ನ ಮಗನನ್ನು ಹಾಳು ಮಾಡಿದ್ರಿ ಅಂತೇಳಿ ನಿಷ್ಠುರವಾಗಿ ಜಗಳ ಮಾಡಿದರು. ಆದರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟಿದ್ದ. ಅದರ
ಫಲಸ್ವರೂಪವಾಗಿ ಏನು ಮಾಡಿದರು ಅಂತಂದರೆ, ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಆ ಒಂದು ಕರಕುಶಲ ಕಲೆಯನ್ನು ಮೇಲಿನ ಅಧಿಕಾರಿಗಳಿಗೆ ವರದಿ ಮಾಡಿದರು. ಅದರ ಒಂದು ಪ್ರತಿಫಲವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿಯ ಪದಕ, 100 ರೂಪಾಯಿ ಬಹುಮಾನ ಬಂದುಬಿಟ್ಟು. ಇದನ್ನು ಕೇಳಿದಂತಹ ಹುಡುಗ ಕರೀಮನ ಒಂದು ಉತ್ಸಾಹ ಆಕಾಶಕ್ಕೇರಿತು. ತಂದೆ ಈ ಹಠಮಾರಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ರು. ಕರೀಮನನ್ನ ಶಾಲೆಯಿಂದ ಬಿಡಿಸಿಬಿಟ್ರು. ಬಿಡಿಸಿದಾಗ ಒಂದು ದಿನ ಹೆಡ್ ಮಾಸ್ಟರ್ ಶಂಕರಪ್ಪ ಅವರು ಎಷ್ಟೇ ಅನುನಯದ ವಿನಯಗಳಿಂದ ಕೇಳ್ಕೊಂಡ್ರು, ಹುಸೇನ್ ಸಾಹೇಬರನ್ನ ಕೇಳ್ಕೊಂಡ್ರು. ಆದರೆ ಅಬ್ದುಲ್ ರಹೀಂ ಸಾಹೇಬರು ಕರೀಮನಿಗೆ ಯಾವುದೇ ಕಾರಣಕ್ಕೂ ಕೂಡ ಶಾಲೆಗೆ ಸೇರಿಸೋದಕ್ಕೆ ಅವಕಾಶವನ್ನು ಕೊಡಲೇ ಇಲ್ಲ. ಹೀಗೆ ಇರುವಾಗ ಒಂದು ಸಂದರ್ಭದಲ್ಲಿ ಒಂದು ದಿನ ಏನಾಯಿತು ಅಂತಂದರೆ, ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದರಲ್ಲಿ ಕರೀಮನದು ಸ್ತ್ರೀ ಪಾತ್ರ. ಅದಕ್ಕೆಂದು ತಾಯಿಯಿಂದ ಏನು ಮಾಡ್ದ, ಗೌಪ್ಯವಾಗಿ ಒಂದು ಹಳೆಯ ಕಾಲದ ಚಿನ್ನದ ಸರವನ್ನು ಎರವಲು ತೆಗೆದುಕೊಂಡು ನಾಟಕ ಮುಗಿದ ನಂತರ ಕೊಡ್ತೀನಿ ಅಂತಂದೇಳಿ ತಾಯಿಯಿಂದ ಎರವಲು ಪಡೆದುಕೊಂಡು ನಾಟಕವನ್ನು ಆಡಿದ. ನಾಟಕ ಮುಗಿದ ಮೇಲೆ ನಂತರ ಮನೆಗೆ ಅವನು ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ಸರ ತೆಗೆದುಕೊಂಡಂತಾನೆ ಅವನು ನಾಪತ್ತೆ ಆಗ್ಬಿಟ್ಟ. ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾದಂತಾಯ್ತು, ಬೆಂಕಿ ಇಟ್ಟಂಗಾಯ್ತು. ಮಗನನ್ನು ಕ್ರೂರವಾಗಿ ಶಪಿಸಿದರು. ಹಾಳಾಗಿ ಹೋಗಲಿ, ಹಠಮಾರಿ, ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ, ಈಗ ಕಳ್ಳನೆಂದು ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು. ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಅಂತೇಳಿ ದೇವರ ಮೇಲೆ ಆಣೆ ಹಾಕ್ಬಿಟ್ರು ಅಬ್ದುಲ್ ರಹೀಂ ಸಾಹೇಬ್. ಆಗ ಇದೇ ರೀತಿ ಆ ಒಂದು ಕೊರಗಿನಲ್ಲಿ ಆ ಮಗನ ಯೋಚನೆಯಲ್ಲಿ ಅಬ್ದುಲ್ ರಹೀಂ ಸಾಹೇಬರು ಜೀವನವನ್ನು ನಡೆಸ್ತಾ ಇದ್ರು. ಹೀಗೆ ಹಲವಾರು ವರ್ಷಗಳು ಕಳೆದೋದು. ಕೆಲವು ವರ್ಷಗಳ ನಂತರ ಕರೀಂ ಬೆಳೆದು ದೊಡ್ಡವನಾಗಿದ್ದಾನೆ, ಯುವಕನಾಗಿದ್ದಾನೆ. ಒಂದು ದಿನ ಮನೆಗೆ ಬಂದು ತನ್ನ ಮನೆಯ ಬಾಗಿಲನ್ನು ತಟ್ತಾನೆ. ತಂದೆ ಬಾಗಿಲನ್ನು ತಟ್ಟಂತ ಸಂದರ್ಭದಲ್ಲಿ ತಂದೆ ಏನು ಮಾಡ್ದ, ಬಂದು ಬಾಗಿಲು ತೆರೆದ. ಮುಖ ನೋಡಿ ಪಠಾರನೆ ಬಾಗಿಲು ಮುಚ್ಚಿದ. 1 ಗಂಟೆ ಬಾಗಿಲು ತಟ್ಟಿದ್ರು, ತಾಯಿ ಅತ್ತು ಹಂಬಲಿಸಿದರೂ ಬಾಗಿಲು ತೆರಿಲೇ ಇಲ್ಲ. ಕೊನೆಗೆ ಕರೀಮನಿಗೆ ತುಂಬ ಬೇಸರ ಆಯಿತು. ಆ ಪ್ರಯತ್ನವನ್ನು ಅಲ್ಲಿಗೆ ನಿಲ್ಲಿಸಿ ತನಗೆ ವಿದ್ಯೆ ಹೇಳಿಕೊಟ್ಟಂತಹ ಮುಖ್ಯೋಪಾಧ್ಯಾಯರಾದಂತಹ ಶಂಕರಪ್ಪ ಅವರ ಮನೆಗೆ ಬರ್ತಾನೆ. ಬಂದು ತನ್ನ ಮುಖ್ಯ ಗುರುಗಳಾದಂತಹ ಶಂಕರಪ್ಪ ಅವರಲ್ಲಿ ಒಂದು ಸಂಧಾನ ಮಾಡಿಸ್ರಿ ಅಂತೇಳಿ ಅವರಲ್ಲಿ ಗೋಗರಿತಾನೆ, ನಿವೇದಿಸ್ಕೊಳ್ತಾನೆ, ಪ್ರಾರ್ಥಿಸ್ಕೊಳ್ತಾನೆ, ವಿನಂತಿಸ್ಕೊಳ್ತಾನೆ. ಆಗ ನನ್ನ ಮುಖವನ್ನೇ ನೋಡಬಾರದು ಎಂದು ಹಠ ಇದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ, ಹಾಗಾಗಿ ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ ಅಂತೇಳಿ ಆ ಕರೀಂ ಚಿನ್ನದ ಸರವನ್ನು ಶಂಕರಪ್ಪ ಅವರಿಗೆ ತೋರಿಸ್ತಾನೆ. ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ, ಅದರ ಜೊತೆಯಲ್ಲಿ ಒಂದು 10,000 ಹಣವನ್ನು ಕೂಡ ತಂದಿದ್ದೇನೆ, ಅದನ್ನಾದ್ರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗ್ತೇನೆ, ನನ್ನ ಕ್ಷಮಿಸೋದಕ್ಕೆ ಕೇಳ್ಕೊಳ್ತೀನಿ ಅಂತೇಳಿ ಶಂಕರಪ್ಪರ ಹತ್ರ ಹೇಳ್ತಾನೆ. ನೀವು ಹೇಗಾದರೂ ಮಾಡಿ ನಮ್ಮ ತಂದೆ ಜೊತೆ ಸಂಧಾನ ಮಾಡಿಸಿ ಅಂತಂದೇಳಿ ಕೇಳ್ಕೊಳ್ತಾನೆ. ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಅಂಥೇಳಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ
ಸರಿ, ಆ ಕರೀಮನ ಒಂದು ನಿವೇದನೆಯನ್ನು ಮನ್ನಿಸಿದಂತಹ ಅಥವಾ ನಿವೇದನೆಯನ್ನು ಆಲಿಸಿದಂತಹ ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರು ಮುದುಕನೊಡನೆ ಮಾತಾಡಬೇಕು ಅಂತೇಳಿ ಆ ಕರೀಮನನ್ನು ಕರ್ಕೊಂಡು ಅಬ್ದುಲ್ ರಹೀಂ ಸಾಹೇಬ್ರ ಬಳಿ ಬರ್ತಾರೆ. ಮುದುಕನೊಡನೆ ಅಂದರೆ ಅಬ್ದುಲ್ ರಹೀಂ ಸಾಹೇಬರು ಈಗಾಗಲೇ ವಯಸ್ಸಾಗಿದೆ, ಮುದುಕರಾಗಿದ್ದಾರೆ. ಅವರ ಜೊತೆ ಸುಮಾರು 1 ಗಂಟೆಯ ಕಾಲ ಗೋಗರೆದು ಕೇಳ್ತಾರೆ. ನಿಮ್ಮ ಮಗ ಕರೀಂ ತಪ್ಪು ಮಾಡಿರ್ಬೋದು, ಆದರೆ ನಿಮಗೆ ಮಗನಾಗಿದ್ದಾನೆ, ಅವನನ್ನು ಕ್ಷಮಿಸ್ಬಿಟ್ಟು ಅವನ ಮಾತುಗಳನ್ನು ಸ್ವಲ್ಪ ಆಲಿಸಿ ಅಂತೇಳಿ ಕೇಳ್ಕೊಳ್ತಾನೆ. ಆದರೆ 1 ಗಂಟೆ ಗೋಗರಿದ್ರೂ ಸಹ ಅಬ್ದುಲ್ ರಹೀಮರ ಮನಸ್ಸು ಕರಗಲಿಲ್ಲ. ಚರ್ಚೆ ಮಾಡಿದರು, ತರ್ಕ ಮಾಡಿದರು, ಆದರೆ ಯಾವುದು ಕೂಡ ಫಲ ಕೊಡಲಿಲ್ಲ. ಎಲ್ಲವೂ ನಿಷ್ಫಲವಾಯಿತು. ಒಂದು ಪದವನ್ನೂ ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ. ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ ಅಂಥೇಳಿ ಈ ಅಬ್ದುಲ್ ರಹೀಂ ಸಾಹೇಬರು ಕರೀಮನನ್ನು ಶಪಿಸ್ತಾರೆ, ಬೈತಾರೆ. ಜೊತೆಗೆ ಮುಖ್ಯೋಪಾಧ್ಯಾಯ ಶಂಕರಪ್ಪರನ್ನು ಸಹ ಅದರ ಜೊತೆಯಲ್ಲಿ ನಿಂದಿಸ್ಬಿಡ್ತಾರೆ. ನೀವು ಕಲಿಸಿದ ಪಾಠದಿಂದಲೇ, ನೀವು ಹೇಳಿಕೊಟ್ಟ ಪಾಠದಿಂದಲೇ ಅವನು ಕೆಟ್ಟಿದ್ದು ಅಂತಂದೇಳಿ ಒಂದೇ ಹಠದಿಂದ ಶಂಕರಪ್ಪ ಅವರಿಗೂ ಕೂಡ ಬೈದು ಬಿಡ್ತಾರೆ. ಹಣ ತಂದಿದ್ದಾನಂತೆ, ಅದೇನು ಕಳವಿನ ಹಣವೋ ಅಥವಾ ದರೋಡೆ ಮಾಡಿದಂಥ ಹಣವೋ ಎಂದು ಸಿಡುಕಿದ. ಯಾರು? ಅಬ್ದುಲ್ ರಹೀಂ ಸಾಹೇಬ್. ಶಂಕರಪ್ಪ ಅವರು ಪಾಪ ಬೈಗುಳದ ಮಾತುಗಳನ್ನು ಕೇಳಿಸ್ಕೊಂಡು ಮುಖ ಬಾಡಿಸ್ಕೊಂಡು ವಾಪಸ್ ಮನೆಗೆ ಹಿಂತಿರುಗ್ತಾರೆ. ಆದರೆ ಕರೀಂ ಸಾಹೇಬ್ ಅಥವಾ ಕರೀಂ ಹಣವನ್ನು ತಂದಿರ್ತಕ್ಕಂಥ ಹಣ ಕಳವಿನದೂ ಅಲ್ಲ, ದರೋಡೆ ಮಾಡಿಯೂ ತಂದಿಲ್ಲ. ಅವನು ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅದರಲ್ಲಿ ಅವನಿಗೆ ಆ ಸಂಘಕ್ಕೆ ಅವನೇ ಈಗ ಅಧ್ಯಕ್ಷನಾಗಿದ್ದಾನೆ. ಸಾಕಷ್ಟು ಯಶಸ್ವಿಯಾಗಿದ್ದಾನೆ. ಮಗ್ಗದಲ್ಲಿ ಹಲವಾರು ನವೀನ ರೀತಿಯ ಮಗ್ಗವನ್ನು ಅವನು ಅಲ್ಲಿ ಪ್ರಾಯೋಗಿಕವಾಗಿ ಇದು ಮಾಡಿದ್ದಾನೆ. ಆದರೆ ಹೊಸ ಹೊಸ ರೀತಿಯ ನಾವೀನ್ಯ ತುಂಬಿದ ಮಗ್ಗಗಳನ್ನು ಕಂಡುಹಿಡಿದಿದ್ದಾನೆ. ಅವುಗಳಿಂದ ಜನರಿಗೆ ಸ್ವಲ್ಪ ಅನುಕೂಲ ಆಗುವ ರೀತಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿಗೋ ಹಾಗೆ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡಿದ್ದಾನೆ. ಆ ಸಂಘದ ಮೂಲಕ ಅವನು ಹೊಸ ಒಂದು ಆವಿಷ್ಕಾರಗಳನ್ನು ಮಾಡಿದ್ದಾನೆ. ಹಾಗಾಗಿ ಆ ಮಗ್ಗ ಬಹಳ ಯಶಸ್ವಿಯಾದಂತಹ ಸುಲಭವಾಗಿ ಬಟ್ಟೆಗಳನ್ನು ನೇಯುವಂಥ ಒಂದು ಮಗ್ಗವನ್ನು ಅವನು ತಯಾರು ಮಾಡಿದ್ದಾನೆ. ಹಾಗಾಗಿ ಈಗ ಅವನು ಸಾಕಷ್ಟು ಹೆಸರನ್ನು ಗಳಿಸಿದ್ದಾನೆ. ಜೊತೆಗೆ ಶ್ರೀಮಂತನಾಗಿದ್ದಾನೆ, ಧನವಂತನಾಗಿದ್ದಾನೆ. ಅಷ್ಟೇ ಅಲ್ಲದೆ ಆ ಒಂದು ಮಗ್ಗದ ಒಂದು ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಕೂಡ ತಂದಿದ್ದಾನೆ. ಇದು ಒಳ್ಳೆಯ ಹೆಸರು ಕೂಡ ಮಾಡಿದ್ದಾನೆ. ಆದರೆ ಈ ವಿಷಯ ಆ ಅಬ್ದುಲ್ ರಹೀಂ ಸಾಹೇಬರಿಗೆ ಲವಲೇಶವೂ ಸಹ ಗೊತ್ತಿಲ್ಲ. ಏಕೆಂದರೆ ಆತ ಕರೀಮನ ಕಡೆಗೆ ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಯಾವುದೇ ರೀತಿಯ ಒಂದು ಕರೀಮನ ಹೆಸರನ್ನು ಕೇಳಿದರೆ ಸಾಕು ಅವನು ಸಿಟ್ಟು ಹೆಚ್ಚಾಗ್ತಿತ್ತು. ಸಿಡುಕಿನಿಂದ ಎಲ್ಲರನ್ನೂ ಬೈದು ಬಿಡ್ತಿದ್ದ. ಕೊನೆಗೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವನ ನಿಷ್ಠುರದ ಒಂದು ಉತ್ತರ. ಏನಾದರೂ ಹೇಳಿದರೆ ನನಗೆ ಕಳ್ಳನ ಪರಿಚಯ ಇಲ್ಲ, ನನಗಿರ್ತಕ್ಕಂಥದ್ದು 2 ಮಕ್ಕಳು ಅಂತಂದೇಳಿ ಬಾಯಿ ಮುಚ್ಚಿಸ್ಬಿಡ್ತಾ ಇದ್ದ ಅಬ್ದುಲ್ ರಹೀಂ
ಸಾಹೇಬರು. ಹೀಗೆ ಇರುವಂಥ ಒಂದು ಸಂದರ್ಭದಲ್ಲಿ ಹಲವು ವರ್ಷಗಳು ಕಳೆದಿದ್ದಾವೆ. ಅದಾದ ಮೇಲೆ ಇನ್ನೊಂದು ಸಾರಿ ಈ ಹಲವಾರು ವರ್ಷಗಳ ನಂತರ ಏನಾಗಿದೆ ಅಂತಂದರೆ, ಅಬ್ದುಲ್ ರಹೀಂ ಸಾಹೇಬರು ಹಾಸಿಗೆ ಹಿಡಿದಿದ್ದಾರೆ. ಅನಾರೋಗ್ಯದಿಂದಾಗಿ ನರಳುತ್ತಾ ಇದ್ದಾನೆ. ಅದು ಯಾವ ರೀತಿ ಇದ್ದಾನೆ ಅಂತಂದರೆ, ಹಾಸಿಗೆ ಹಿಡಿದ ಹಲವು ವರ್ಷಗಳು ಹಾಸಿಗೆಯಲ್ಲಿದ್ದಾನೆ. ಕಾಯಿಲೆ ಬಿದ್ದಂಥ ಸಂದರ್ಭದಲ್ಲಿ ಕಾಯಿಲೆಯಿಂದ ನರಳಿ 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 ಸುಸ್ತಾಗ್ಬಿಟ್ಟಿದ್ದಾನೆ. ಅವನ ದೇಹ ಹೆಂಗಿದೆ ಅಂತಂದರೆ, ಎಲುಬಿನಿಂದ ಕೂಡಿದಂತಹ ಒಂದು ಬರೀ ಅಸ್ಥಿಪಂಜರ ಮಾತ್ರ ಕಾಣ್ತಾ ಇದೆ. ಎಲುಬಿನ ಹಂದರವಾಗಿದೆ, ಅಸ್ಥಿಪಂಜರ ಆಗಿ ಅಷ್ಟು ಸಣಕಲಾಗೋಗಿದ್ದಾನೆ. ಕಣ್ಣು ಬೇರೆ ಸರಿಯಾಗಿ ಕಾಣ್ತಾ ಇಲ್ಲ, ಮಂಜು ಮಂಜು. ಕಿವಿ ಬೇರೆ ಸರಿಯಾಗಿ ಕೇಳ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಹಾಸಿಗೆ ಹಿಡಿದಂಥ ಸಂದರ್ಭದಲ್ಲಿ ಒಂದು ದಿನ ಶಂಕರಪ್ಪ ಅವರು ಬಾಗಿಲನ್ನು ತಟ್ತಾರೆ. ಬಾಗಿಲನ್ನು ತಟ್ಟಂಥ ಸಂದರ್ಭದಲ್ಲಿ ಯಾರಿರ್ಬೋದು ಎಂದು ನೋಡಿದಾಗ ಶಂಕರಪ್ಪನವರು ಬಂದಿದ್ದಾರೆ. ಬಾಗಿಲು ತೆಗೆದಂಥ ಸಂದರ್ಭದಲ್ಲಿ ಒಳಗೆ ಬಂದರು. ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ ಇತ್ತು. ರಹೀಂ ಸಾಹೇಬರೇ, ಈ ಪತ್ರಿಕೆ ನೋಡಿದಿರಾ? ಈ ಭಾವಚಿತ್ರ ನೋಡಿ. ಮುದುಕ ಕಣ್ಣಿನ ಹತ್ತಿರ ತಂದ. ಆದರೆ ಪಾಪ ಅವನಿಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿನೂ ಕೇಳ್ತಾ ಇಲ್ಲ, ಮಂಜು ಮಂಜು ಕಣ್ಣು. ಹಾಗಾಗಿ ಪತ್ರಿಕೆಯಲ್ಲಿ ಏನಿದೆ ಅನ್ನೋದು ಕೂಡ ಕಾಣಲಿಲ್ಲ ಅಬ್ದುಲ್ ರಹೀಂ ಸಾಹೇಬರಿಗೆ. ಅವನ ಹೆಂಡತಿ ಬಂದು ವಾರ್ತಾಪತ್ರಿಕೆಯನ್ನು ತಕ್ಷಣ ಶಂಕರಪ್ಪರ ಕೈಯಲ್ಲಿದ್ದಂಥ ಒಂದು ಪೇಪರನ್ನು ಹೆಂಡತಿ ಬಂದು ಅದನ್ನು ತೆಗೆದುಕೊಂಡು ಹೊರಗೆ ಹೋಗ್ತಾಳೆ. ಹೊರಗೋದಂಥವಳೆ ಖುಷಿಯಾಗಿ ಅವಳಿಗೆ ಒಂದು ರೀತಿ ಸಂತೋಷ ಆಗುತ್ತೆ. ಕರೀಂ, ನಮ್ಮ ಕರೀಂ, ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಗಾರವನ್ನು ಮಾಡ್ತಾಳೆ. ಆಗ ಅಬ್ದುಲ್ ರಹೀಂ ಸಾಹೇಬರಿಗೆ ಸಿಟ್ಟು ನೆತ್ತಿಗೇರಿತ್ತು. ಕರೀಂ ಹೆಸರು ಕೇಳಿದರೆ ಸಾಕು ಅವರು ಸಿಡಿದು ಬೀಳ್ತಾ ಇದ್ರು. ಆ ಸಂದರ್ಭದಲ್ಲಿ ಏನು ಜೈಲಿಗೆ ಹೋದನೆ, ಫಾಶಿ ಆಯಿತೆ ಅಂದರೆ ಜೈಲಿಗೆ ಹೋಗ್ಬಿಟ್ನ, ಅವನಿಗೆ ಶಿಕ್ಷೆ ಆಯಿತು ಎಂದು, ಇನ್ನೂ ಮನೆತನದ ಮೇಲೆ ಏನೂ ಅಪಕೀರ್ತಿ ಹೇರಿದ್ದಾನೆ ಎಂದು ಮುದುಕ ಕೆಮ್ಮುತ್ತಾ ಕೆಮ್ಮುತ್ತಾ ಗರ್ಜಿಸಿದ. ಕೆಮ್ತಾ ಕೆಮ್ತಾ ಅವನು ಕಳ್ಳ, ಎಲ್ಲಿ ಕಳ್ತನ ಮಾಡಿದನೋ, ಎಲ್ಲಿ ಸಿಗೆ ಬಿದ್ದನೋ, ಅಥವಾ ಅವನಿಗೆ ಜೈಲು ಶಿಕ್ಷೆ ಆಯ್ತೇನೋ ಅಂಥೇಳಿ ಜೋರಾಗಿ ಕಿರಿಚ್ತಾನೆ. ಆ ಒಂದು ಕಾಯಿಲೆ ಬಿದ್ದಂಥ ಮನುಷ್ಯ ಜೋರಾಗಿ ಅರ್ಚಿದ್ರಿಂದ ಅವನ ಕೆಮ್ಮು ಇನ್ನೂ ಜಾಸ್ತಿ ಆಯಿತು. ಕೆಮ್ಮುತ್ತಾ ಕೆಮ್ಮುತ್ತಾ ಗರ್ಜಿಸ್ಬಿಟ್ಟ. ಕೊನೆಗೆ, ರಹೀಂ ಸಾಹೇಬ್ರೇ, ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ಅದರ ಒಂದು ಭಾವಚಿತ್ರ ಈ ವಾರ್ತಾಪತ್ರಿಕೆಯಲ್ಲಿದೆ ಅಂತೇಳಿ ಶಂಕರಪ್ಪನವರು ಬಿಡಿಸಿ ಹೇಳ್ತಾರೆ. ಮಕ್ಕಳೇ, ನೋಡಲ್ಲಿ ಈ ಒಂದು ರಾಷ್ಟ್ರಪತಿಯವರು ಕೊಡ್ತಕ್ಕಂತಹ ಪದ್ಮಭೂಷಣ ಒಂದು ಪ್ರಶಸ್ತಿ, ಆ ಒಂದು ಪದಕ ಯಾವ ರೀತಿ ಇದೆ ಅದನ್ನು ಈ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ. ಇಂತಹ ಒಂದು ಪದ್ಮಭೂಷಣ ಪ್ರಶಸ್ತಿ ಅಂತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಶಸ್ತಿ. ಆದರೆ ಇದರ ಅರಿವು ಆ ಒಂದು ಅಬ್ದುಲ್ ರಹೀಂ ಸಾಹೇಬರಿಗೆ ಗೊತ್ತಿಲ್ಲ. ಆ ಪದ್ಮಭೂಷಣ ಹಾಗಂದ್ರೇನು ಎನ್ನುವ ಒಂದು ಸಂಶಯದಿಂದ ಅಬ್ದುಲ್ ರಹೀಂ ಸಾಹೇಬರು ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರನ್ನು ಪ್ರಶ್ನಿಸ್ತಾರೆ. ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು ಹೇಳಿದಾಗ ಅವರಿಗೆ ಅರ್ಥ ಆಗಲಿಲ್ಲ. ಸಾಹೇಬ್ ಬಹದ್ದೂರೇ ದೊಡ್ಡ ಬಿರುದು ಅಂತ ಭಾವಿಸಿದ್ರು ಅಬ್ದುಲ್ ರಹೀಂ ಸಾಹೇಬರು. ಆದರೆ ಅದಕ್ಕಿಂತಲೂ ದೊಡ್ಡ ಬಿರುದು ಎಂದಾಗ ಆಶ್ಚರ್ಯ ಆಯಿತು. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವೆಲ್ಲದರಿಂದಲೂ ಮೇಲೆ ಅದಕ್ಕಿಂತಲೂ ದೊಡ್ಡ ಬಿರುದು ಅಂತಂದೇಳಿ ಮುಖ್ಯೋಪಾಧ್ಯಾಯ ಶಂಕರಪ್ಪನವರು ತಿಳಿಸ್ತಾರೆ. ಆಗ ಅಬ್ದುಲ್ ರಹೀಮರಿಗೆ ಆಶ್ಚರ್ಯ ಆಯಿತು. ಏನು, ಖಾನ್ ಸಾಹೇಬ್
ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವೆಲ್ಲ ಪ್ರಶಸ್ತಿಗಿಂತಲೂ ದೊಡ್ಡದೇ, ಇವೆಲ್ಲ ಬಹುಮಾನಕ್ಕಿಂತಲೂ ದೊಡ್ಡದೇ ಎನ್ನುವುದು ಅವರ ಒಂದು ಅನುಮಾನ ಆಯಿತು. ಕೊನೆಗೆ ಕರೀಂ ಅವನ ಒಂದು ಹೆಸರನ್ನು ಕೇಳಿದರೆ ಸಿಡಿದು ಬೀಳ್ತಾ ಇದ್ದಂತಹ ಅಬ್ದುಲ್ ರಹೀಂ ಸಾಹೇಬರು ಈಗ ಕರೀಮನ ಹೆಸರನ್ನು ಕೇಳಿ ಸಂತೋಷ ಆಗ್ತಾ ಇದೆ ಅವರಿಗೆ. ಕರೀಂ, ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ. ಆಶ್ಚರ್ಯಚಕಿತರಾಗಿ ಸಂತೋಷದಿಂದ ಅಬ್ದುಲ್ ರಹೀಂ ಅವರು ಮಗನ ಹೆಸರನ್ನು ಹೇಳಿ ಈಗ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ದೇವರು ದೊಡ್ಡವನು, ದೇವರು ದಯಾಳು, ನನ್ನ ಬಾಯಿಯಿಂದ ಬಿದ್ದಂತಹ ಒಂದು ಕೆಟ್ಟ ಮಾತುಗಳು ದೇವರು ಕಿವಿಗೆ ಹಾಕ್ಕೊಳ್ಳಿಲ್ಲ, ಹಾಗಾಗಿ ನನ್ನ ಮಗನನ್ನು ಉದ್ಧಾರ ಮಾಡಿದ್ದಾನೆ ಅಂತಂದೇಳಿ ಅಬ್ದುಲ್ ರಹೀಂ ಸಾಹೇಬರು ಬಹಳ ಖುಷಿಯನ್ನ, ಸಂತೋಷವನ್ನ ವ್ಯಕ್ತಪಡಿಸ್ತಾರೆ. ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತಾ ಬಿಕ್ಕಿ ಬಿಕ್ಕಿ ಹಳತೊಡಗಿದ. ಭಾವುಕನಾಗಿ ಆ ಅಬ್ದುಲ್ ರಹೀಂ ಸಾಹೇಬರು ಬಹಳ ಭಾವುಕನಾಗಿ ಕೆಮ್ತಾ ಆ ಒಂದು ಮಾತುಗಳನ್ನು ಹೇಳ್ತಾರೆ. ಈ ಮಾತುಗಳನ್ನು ಹೇಳುವಾಗ ಅವರ ಕಣ್ಣಿನಿಂದ ಆನಂದ ಬಾಷ್ಪ ಅಂತಕ್ಕಂಥದ್ದು ಬರುತ್ತೆ. ಆಗ ಆ ಒಂದು ಸಂದರ್ಭದಲ್ಲಿ ದೇವರು ದೀನ ದಯಾಳು, ನನ್ನ ಕೆಟ್ಟ ಮಾತುಗಳು ಅವನ ಕಿವಿಗೆ ಬಿದ್ದಿಲ್ಲ ಅಂತಂದೇಳಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಮಕ್ಕಳೇ, ಈಗ ಈ ಒಂದು ಗದ್ಯ ಭಾಗದಲ್ಲಿ ನೀವು ಏನನ್ನು ತಿಳ್ಕೊಂಡ್ರಿ ಎಂಬುದನ್ನು ನಾವು ಕೆಲವು ಪ್ರಶ್ನೆಗಳ ಮೂಲಕ ನಾವು ನೋಡೋದಾದರೆ, ಈ ಮಗ್ಗದ ಸಾಹೇಬ ಗದ್ಯ ಭಾಗದಲ್ಲಿ ಮೊದಲಿಗೆ ಒಂದು ವಾಕ್ಯದಲ್ಲಿ ಬರೀತಕ್ಕಂಥ ಪ್ರಶ್ನೆಗಳನ್ನು ನಾವು ಕಾಣ್ಬೋದಾಗಿದೆ. ರಹೀಂ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಎನ್ನುವ ಒಂದು ಸರಳ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಹೇಳಿ ನೋಡೋಣ. ಸರಿಯಾದ ಉತ್ತರ ರಹೀಂ ಮಗ್ಗವನ್ನು ಮುಟ್ಟದೆ ಸುಮಾರು 20 ವರ್ಷಗಳಾಗಿದ್ವು. ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ. ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದಂತಹ ಹಕ್ಕು ಯಾವುದು? ನೀವೇಳಿ. ಹೌದು, ಸರಿಯಾದ ಉತ್ತರ ಹಬ್ಬ ಹರಿದಿನಗಳಲ್ಲಿ ಅಥವಾ ಹುಸೇನ್ ಸಾಹೇಬರ ಮನೆತನದವರಿಗೆ ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ ಮುಂತಾದಂತಹ ಒಂದು ಹಬ್ಬ ಹರಿದಿನಗಳ ಮರುದಿನ ಈ ಹುಸೇನ್ ಸಾಹೇಬರ ಮನೆತನದ ಸಮಾಜದ ಒಬ್ಬ ಪ್ರತಿಷ್ಠಿತ ಮುಖ್ಯಸ್ಥರು ಮನೆಗೆ ಬರ್ತಕ್ಕಂಥದ್ದು. ಜೊತೆಗೆ ಅವರಿಗೆ ಒಂದು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಕುಶಲೋಪಚಾರವನ್ನು ಮಾತನಾಡಿ ಅವರಿಗೆ ಮೋದಕ, ಉಂಡೆ, ಚಕ್ಲಿಯನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ಕಾಣಬಹುದು. ಅದು ದೇವಾಲಯದಲ್ಲಿ ಹುಸೇನ್ ಸಾಹೇಬರ ಮನೆತನದವರಿಗೆ ಮೊದಲು ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥ ಹಕ್ಕಿತ್ತು. ಇದನ್ನು ಹೇಳ್ಬೋದಾಗಿದೆ. ಇನ್ನೊಂದು ಪ್ರಶ್ನೆ ಮಕ್ಕಳೇ, ಅಬ್ದುಲ್ ರಹೀಮನ ಹಠ ಏನು? ಅಬ್ದುಲ್ ರಹೀಂ ಸಾಹೇಬರಿಗೆ ಒಂದೇ ಹಠ, ತನ್ನ ಮಕ್ಕಳು ಸರ್ಕಾರಿ ನೌಕರರಾಗಬೇಕು ಅಂತಕ್ಕಂಥದ್ದು ಅವರ ಒಂದು ಆಸೆ ಆಗಿತ್ತು. ಹಾಗಾಗಿ ಒಂದೇ ಹಠ ಇತ್ತು. ಏನು? 3 ಜನ ಮಕ್ಕಳು ಮೂರು ಜನ ಮಕ್ಕಳಿಗೆ ಸರ್ಕಾರಿ ನೌಕರಿಯನ್ನು ಕೊಡಿಸ್ಬೇಕು, ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅನ್ನೋದು ಅವರ ಒಂದು ಅಭೀಷ್ಟ ಆಗಿತ್ತು. ಒಂದೇ ಹಠ ಆಗಿತ್ತು, ಒಂದೇ ವ್ರತ ಆಗಿತ್ತು. ಅಂದರೆ ವ್ರತವಾಗಿ ಅವರು ಅದನ್ನು ಸ್ವೀಕಾರ ಮಾಡ್ಕೊಂಡು ಬಂದಿದ್ರು. ಹಾಗಾದರೆ ಮಕ್ಕಳ ಇನ್ನೊಂದು ಪ್ರಶ್ನೆ ಇದೆ. ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ? ಹೌದು, ಈ ಪ್ರಶ್ನೆಗೆ ನೀವು ನಿಜವಾಗಿಯೂ ಉತ್ತರ ಹೇಳ್ತೀರ. ಯಾಕೆ ಅಂತಂದರೆ ಅಲ್ಲಿ
ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ತಂದೆಯ ಆಸೆಯನ್ನು ಮೊದಲ 2 ಮಕ್ಕಳು ನೆರವೇರಿಸಿದರು. ಯಾವ ರೀತಿ ಅಂತಂದರೆ, ಒಬ್ಬ ಪೋಸ್ಟ್ ಮಾಸ್ಟರ್ನಾದ, ಇನ್ನೊಬ್ಬ ಗುಮಾಸ್ತನಾದ. ಹೀಗೆ ಮೊದಲೆರಡು ಮಕ್ಕಳು ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ನಾದ. ಹೀಗೆ ತನ್ನ ಮಕ್ಕಳು ಇಬ್ಬರು ಮಕ್ಕಳು ತನ್ನ ತಂದೆಯ ಆಸೆಯನ್ನು ನೆರವೇರಿಸಿದರು. ಮಕ್ಕಳು, ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ರಹೀಂ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ಅಂತ. ಅಬ್ದುಲ್ ರಹೀಂ ಸಾಹೇಬರು ತನ್ನ ಮಗನನ್ನು ಯಾಕೆ ಬಿಡಿಸಿದ್ರು? ಹೇಳಿ ನೋಡಲಿ, ಅದು ಸರಿಯಾದ ಉತ್ತರ. ಹೌದು. ಯಾಕೆ ಅಂತಂದರೆ, ರಹೀಂ ಸಾಹೇಬನಿಗೆ ಅಂದರೆ ಮಗ್ಗದ ಸಾಹೇಬ ಅಂದ ತಕ್ಷಣ ಸಿಟ್ಟು ಬರ್ತಾ ಇತ್ತು. ಅದಕ್ಕೆ ಮಕ್ಕಳನ್ನು ಮಗ್ಗ ಮುಟ್ಟೋದಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಈ ಕರೀಮನಿಗೆ ಶಾಲೆಯಲ್ಲಿ ಮಗ್ಗದ ಬಗ್ಗೆ ಅಪಾರವಾದಂಥ ಆಸಕ್ತಿ ಉಂಟಾಯ್ತಲ್ಲ, ಅದು ಒಂದು ಅವರಿಗೆ ಸಿಟ್ಟು ಬಂತು. ಆ ಕಾರಣಕ್ಕಾಗಿ ರಹೀಂ ತನ್ನ ಮಗನಾದಂಥ ಕರೀಂನನ್ನು ಆ ಮಗ್ಗದಲ್ಲಿ ಆಸಕ್ತಿ ಹೊಂದಿದ್ದರಿಂದ ಶಾಲೆಯಿಂದ ಅವನನ್ನು ಬಿಡಿಸ್ಬಿಟ್ಟ. ಸರಿಯಾದ ಉತ್ತರ ಅಂತ. ಹಾಗೆಯೇ ನಾವು ಇಲ್ಲೊಂದು ಕೆಲವೊಂದು ಪ್ರಶ್ನೆಗಳು, ಇನ್ನೂ ಹಲವಾರು ಪ್ರಶ್ನೆಗಳಿದ್ದಾವೆ, ನಾವು ಅವನ್ನು ನೋಡೋಣ. ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ, ಸೂಕ್ತ ಉತ್ತರಗಳಿಂದ ಆ ಒಂದು ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಒಂದು ಪ್ರಶ್ನೆಗಳಿದ್ದಾವೆ, ನೋಡೋಣ. ಇಲ್ಲಿ ಅಬ್ದುಲ್ ರಹೀಮನಿಗೆ ಡಾಶ್ ಎಂದು ಹೇಳಿದರೆ ಬಹುಸಿಟ್ಟು ಬರುತ್ತಿತ್ತು. ಕರೆಕ್ಟು, ಸರಿಯಾದ ಉತ್ತರ. ಹೇಳಿ ನೋಡೋಣದ. ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹುಸಿಟ್ಟು ಬರ್ತಾ ಇತ್ತು. ಸರಿಯಾದ ಉತ್ತರ. ಮನೆಯಲ್ಲಿ ಡ್ಯಾಶ್ ಇದೆಯೋ ಇಲ್ಲವೋ ಎಂಬಂತಾಗಿದೆ ಅಂತ. ಅಂದರೆ ಅಬ್ದುಲ್ ರಹೀಂ ಸಾಹೇಬರ ಮನೆಯಲ್ಲಿ ಡ್ಯಾಶ್ ಇದೆಯೋ ಇಲ್ಲವೋ ಅಂದರೆ ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತೆ ಆಗಿದೆ. ಹುಡುಗನ ಡ್ಯಾಶ್ ಆಕಾಶಕ್ಕೇರಿತು. ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಹುಡುಗನ ಡ್ಯಾಶ್ ಆಕಾಶಕ್ಕೇರಿತು ಅಂತ. ಏನಾಗಾದ್ರೆ ಉತ್ತರ? ಹುಡುಗನ ಡ್ಯಾಶ್ ಆಕಾಶಕ್ಕೇರಿತು ಅಂತ. ಅಂದರೆ ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ಸರಿಯಾದ ಉತ್ತರ. ಮಕ್ಕಳೇ, ಈಗ ನಾವು ಈ ಎಲ್ಲ ಅಂಶಗಳನ್ನು ಗಮನಿಸಿದ್ವಿ, ಪ್ರಶ್ನೆ ಉತ್ತರಗಳನ್ನು ನೋಡಿದ್ವಿ, ಪಾಠದ ಭಾವಾರ್ಥವನ್ನು ತಿಳ್ಕೊಂಡ್ವಿ. ಹಾಗೆಯೇ ಇಲ್ಲಿ ಒಂದು ವರ್ಣಮಾಲೆ, ಕನ್ನಡ ವರ್ಣಮಾಲೆ ಅಂತಕ್ಕಂಥ ಒಂದು ಇಲ್ಲಿ ಭಾಷಾಭ್ಯಾಸ ಚಟುವಟಿಕೆಗಳಿದ್ದಾವೆ. ಇಲ್ಲಿ ಆ ಭಾಷಾಭ್ಯಾಸ ಚಟುವಟಿಕೆಯನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ಕನ್ನಡ ವರ್ಣಮಾಲೆ ಅಂತಕ್ಕಂಥದ್ದು ಬಹಳ ಪುರಾತನ ಕಾಲದಿಂದ ಬೆಳೆದು ಬಂದಂಥ ಒಂದು ಭಾಷೆ. ಈ ಕನ್ನಡ ಅಕ್ಷರಗಳ ಬಗ್ಗೆ ಕಸ್ತೂರಿ ಕನ್ನಡ ಮೂಲಾಕ್ಷರ, ಚಿನ್ನದ ಬರಹದ ಬೀಜಾಕ್ಷರ. ಕಸ್ತೂರಿ ಕನ್ನಡ ಮೂಲಾಕ್ಷರ, ಚಿನ್ನದ ಬರಹದ ಬೀಜಾಕ್ಷರ. ಮೂಲ ರೂಪದ ಅಕ್ಷರಕ್ಕೆ ಮೂಲಾಕ್ಷರಗಳು ಎನ್ನುವರು. ಮೂಲ ರೂಪದ ಅಕ್ಷರಕ್ಕೆ ಮೂಲಾಕ್ಷರಗಳು ಎನ್ನುವರು. ಇವುಗಳು 49 ಮೂರು ಪ್ರಕಾರದ ಲಿಪಿ ಮುತ್ತು. ಸ್ವರ ವ್ಯಂಜನ ಯುಗವಾಹಗಳು ಎಂದಿಗೂ ಬಾಡದ ಹೂವುಗಳು. ಸ್ವರ ವ್ಯಂಜನ ಯುಗವಾಹಗಳು ಎಂದಿಗೂ ಬಾಡದ ಹೂವುಗಳು. ಸ್ವರಗಳು ಸ್ವತಂತ್ರದುಚ್ಚಾರ, 13 ಅಕ್ಷರದವತಾರ. ಸ್ವರಗಳು ಸ್ವತಂತ್ರದುಚ್ಚಾರ, 13 ಅಕ್ಷರದವತಾರ.
ಇವುಗಳಲ್ಲಿ ಎರಡು ವಿಧ. ಹ್ರಸ್ವ ಸ್ವರಗಳು ದೀರ್ಘ ಸ್ವರ. ಹ್ರಸ್ವ ಸ್ವರಗಳು 6 ತಿಳಿ, ದೀರ್ಘ ಸ್ವರಗಳು 7 ಕಲಿ. ಹ್ರಸ್ವ ಸ್ವರಗಳು 6 ತಿಳಿ, ದೀರ್ಘ ಸ್ವರಗಳು 7 ಕಲಿ. ಕಡಿಮೆ ಸಮಯದ ಉಚ್ಚಾರ. ಹ್ರಸ್ವ ಸ್ವರಗಳು ಲಘು ಮಧುರ. ಕಡಿಮೆ ಸಮಯದ ಉಚ್ಚಾರ. ಹ್ರಸ್ವ ಸ್ವರಗಳು ಲಘು ಮಧುರ. ಹೆಚ್ಚಿನ ಸಮಯದ ಉಚ್ಚಾರ. ದೀರ್ಘ ಸ್ವರಗಳು ಗುರುಭಾರ. ಐ ಔ ಮಿಲನದ ದೀರ್ಘಗಳು ಸಂಧ್ಯಾಕ್ಷರಗಳ ಜೋಡಿಗಳು. ಐ ಔ ಮಿಲನದ ದೀರ್ಘಗಳು ಸಂಧ್ಯಾಕ್ಷರಗಳ ಜೋಡಿಗಳು. ಸ್ವತಂತ್ರ ಬಲ್ಲದ ಉಚ್ಚಾರ. ವ್ಯಂಜನಾಕ್ಷರ ನುಡಿ ಹಗುರ. ಸ್ವತಂತ್ರ ಬಲ್ಲದ ಉಚ್ಚಾರ. ವ್ಯಂಜನಾಕ್ಷರ ನುಡಿ ಹಗುರ. ಇವುಗಳು 34 ವರ್ಣಗಳು. 2 ಪ್ರಕಾರದ ಗುಂಪುಗಳು. 25 ವರ್ಗೀಯ ವ್ಯಂಜನವು, 9 ಅವರ್ಗೀಯ ವ್ಯಂಜನವು. 25 ವರ್ಗೀಯ ವ್ಯಂಜನವು, 9 ಅವರ್ಗೀಯ ವ್ಯಂಜನವು. ವರ್ಗೀಯ ವ್ಯಂಜನದಕ್ಷರವು 3 ಪ್ರಕಾರದ ಚೇತನವು. ವರ್ಗೀಯ ವ್ಯಂಜನದಕ್ಷರವು 3 ಪ್ರಕಾರದ ಚೇತನವು. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳು ತಿಳಿಜಾಣ. ಅಲ್ಪ ಪ್ರಾಣವು ಮೃದು ಮಳೆಯು, ಮಹಾಪ್ರಾಣ ಭೋರ್ಗರೆ ಹೊಳೆಯು. ಅಲ್ಪ ಪ್ರಾಣವು ಮೃದು ಮಳೆಯು, ಮಹಾಪ್ರಾಣ ಭೋರ್ಗರೆ ಹೊಳೆಯು. ಯೋಗವೆಂದರೆ ಜೋಡಿಯಲಿ, ವಾಹಕವೆಂದರೆ ನುಡಿಯುತ್ತಲಿ. ಯೋಗವೆಂದರೆ ಜೋಡಿಯಲಿ, ವಾಹಕವೆಂದರೆ ನುಡಿಯುತ್ತಲಿ. ಯೋಗವಾಹಕ 2 ತಿಳಿ, ಅನುಸ್ವಾರ ವಿಸರ್ಗಗಳು. ಅಂ ಎಂದರೆ ಅನುಸ್ವಾರ, ಅಹ ವಿಸರ್ಗವು ಸುಖಸಾರ. ಅಂ ಎಂದರೆ ಅನುಸ್ವಾರ, ಅಹ ವಿಸರ್ಗವು ಸುಖಸಾರ. ಕಸ್ತೂರಿ ಕನ್ನಡ ಮೂಲಾಕ್ಷರ, ಚಿನ್ನದ ಬರಹದ ಬೀಜಾಕ್ಷರ. ಕಸ್ತೂರಿ ಕನ್ನಡ ಮೂಲಾಕ್ಷರ, ಚಿನ್ನದ ಬರಹದ ಬೀಜಾಕ್ಷರ. ಚಿನ್ನದ ಬರಹದ